ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಓಪನ್ ನ್ಯೂಸ್. ನಾನು ನಿಮ್ಮ ಪ್ರಿಯ. ವಿಶ್ವದ ಕ್ಯಾಥೋಲಿಕ್ ಸಭೆಯ ಧಾರ್ಮಿಕ ಗುರುಗಳಾದಂತಹ ಪೋಪ್ ಫ್ರಾನ್ಸಿಸ್ ರವರ ನಿಧನ ಹಾಗೂ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮೃತರಿಗೆ ಕ್ಯಾಥೋಲಿಕ್ ಕ್ರೈಸ್ತ ಸಮಾಜದ ವತಿಯಿಂದ ಶ್ರದ್ಧಾಂಜಲಿ. ಬೀದರ್ ನಗರದ ಚೌಬಾರ ಸ್ಥಳದಿಂದ ಕ್ಯಾಂಡಲ್ ಮಾರ್ಚ್, ಕಾಲ್ನಡಿಗೆ ಮುಖಾಂತರ ಗವಾನ್ ಚೌಕ್ ಮಾರ್ಗವಾಗಿ ಓಲ್ಡ್ ಸಿಟಿ, ಶಾಗಂಜ್ ಕಮಾನ್, ಕ್ರಾಂತಿ ಗಣೇಶ್ ಮಂದಿರ, ಅಂಬೇಡ್ಕರ್ ವೃತ್ತದ ಬಳಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಫಾದರ್ ವಿಲ್ಸನ್ ಫರ್ನಾಂಡಿಸ್, ಫಾದರ್ ಕ್ಲೇರಿ ಹಾಗೂ ಸಿಸ್ಟರ್ ಕ್ರಿಸ್ಟಿನಾ, ಕರ್ನಾಟಕ ಸರ್ಕಾರದ ಸಿಡಿಸಿ ರಾಜ್ಯ ಉಪಾಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಹಾಗೂ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಆದಂತಹ ಸುರೇಶ್ ಎನ್ ರೆಡ್ಡಿ, ಕಾಂಗ್ರೆಸ್ ಸಿಟಿಒ ಮುಖಂಡ ಶ್ರೀಮಂತ ಸೂರ್ಯವಂಶಿ ಇಮ್ಯಾನ್ಯುಯಲ್ ಹಾಗೂ ಮನ್ನಾನ್ ಸೇಠ್, ಹಿರಿಯರು, ಕಿರಿಯರು, ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿದ್ದು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಓಪನ್ ನ್ಯೂಸ್. ಬೀದರ್ ನಾಡಿನ ಸಮಸ್ತರಿಗೆ ನಾವು ವಂದನೆಯನ್ನು ಸಲ್ಲಿಸುವಾಗ ಇಂದು ಶನಿವಾರ ಏಪ್ರಿಲ್ 26ನೇ ತಾರೀಕಿನಂದು ಪೋಪ್ ಜಗದ್ಗುರುಗಳ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಅದೇ ರೀತಿ ಏಪ್ರಿಲ್ 21ನೇ ತಾರೀಕಿನಂದು ಅವರು ತನ್ನ 88ನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ಪ್ರಭು ಯೇಸುವಿನ ಸಮರ್ಪಿಸಿದರು. ಮೊದಲನೇ ದಿನ ಅಂದರೆ ಈಸ್ಟರ್ ಸಂಡೇ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಇಡೀ ಜಗತ್ತಿಗೋಸ್ಕರ ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಕೊಟ್ಟಿರ್ತಾರೆ. ಕೊನೆ ದಿನ ತನಕ ಅವರು ಕೆಲಸ ಮಾಡಿರ್ತಾರೆ. ಇಡೀ ಲೋಕಕ್ಕೆ ಶಾಂತಿಯ ಸಂದೇಶವನ್ನು ಕೊಟ್ಟವರು ಅವರಾಗಿದ್ದಾರೆ. ಇಡೀ ಪ್ರಕೃತಿಯನ್ನು ನಾವು ಪ್ರೀತಿಸಬೇಕು, ಸರ್ವ ಜನರನ್ನು ನಾವು ಪ್ರೀತಿಸಬೇಕು ಎಂಬ ಸಂದೇಶವನ್ನು ಕೊಟ್ಟಿರುವಂತಹ ಬರೇ ಧಾರ್ಮಿಕ ಮುಖಂಡರು ಮಾತ್ರವಲ್ಲ, ಇಡೀ ಜಗತ್ತಿಗೆ ಮಾದರಿಯ ಮುಖಂಡತ್ವವನ್ನು ತೋರಿಸಿದವರು ಪೋಪ್ ಜಗದ್ಗುರುಗಳು ಫ್ರಾನ್ಸಿಸ್ ಅವರು ನಮ್ಮ ಮಧ್ಯೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಸಾಂಕೇತಿಕವಾಗಿ ಕ್ಯಾಂಡಲ್ ಲೈಟ್ ಮಾರ್ಚನ್ನು ಮಾಡುವ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ತೋರಿಸುವಾಗ ನಮ್ಮ ಈ ಪ್ರಪಂಚಕ್ಕೆ ಒಂದು ಒಳ್ಳೆಯ ಮುಖಂಡತ್ವ, ಸರ್ವ ಧರ್ಮೀಯರಿಗೆ ಒಂದು ಒಳ್ಳೆಯ ಮುಖಂಡತ್ವ ಸಿಗಲಿ ಅಂತೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ ಮತ್ತೆ ಶುಭವನ್ನು ಹಾರೈಸ್ತೇವೆ. ಇಡೀ ಪ್ರಪಂಚವನ್ನು ದೇವರು ಶಾಂತಿಯ ಪಥದಲ್ಲಿ ಮುನ್ನಡೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಜೈ ಕ್ರಿಸ್ಟ್. ವಿಶೇಷವಾಗಿ ಇಂದು ಜಗದ್ಗುರುಗಳಾದಂಥ ದಿವಂಗತ ಫ್ರಾನ್ಸಿಸ್ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನಾವು ಬೀದರ್ ವಲಯದ ಕಥೋಲಿಕ ಕ್ರೈಸ್ತ ಭಕ್ತಾದಿಗಳು ಮೇಣದ ಬತ್ತಿಯ ಸಾಂಕೇತಿಕವಾಗಿ ನಮ್ಮ ಮೆರವಣಿಗೆಯ ಮುಖಾಂತರ ಈ ಬೀದರ್ ಪಟ್ಟಣದಲ್ಲಿ ನಡೆದುಕೊಂಡು ಬಂದಿದ್ದೀವಿ. ತೋರಿಸ್ಕೊಳ್ಳಿಕ್ಕೆ ಆ ಸೌಹಾರ್ದತೆ, ಶಾಂತಿ ಹಾಗೂ ಶ್ರದ್ಧಾಂಜಲಿಯ ಒಂದು ಸಂಕೇತ. ಜಗದ್ಗುರುಗಳಿಗೆ ಆ ದೇವರು ನಿತ್ಯ ಶಾಂತಿಯನ್ನು ದಯಪಾಲಿಸಲಿ ಅಂತ ನಾವು ಆಶಿಸ್ತೇವೆ ಹಾಗೂ ನಮ್ಮ ಪ್ರಾರ್ಥನೆಯೂ ಕೂಡ. ಜಗತ್ತಿನಲ್ಲಿ ಅತ್ಯುತ್ತಮವಾಗಿ ಎಲ್ಲರನ್ನ ಸೌಹಾರ್ದತೆಗೆ ಹಾಗೂ ಧಾರ್ಮಿಕತೆಯ ತತ್ವವನ್ನು ತಿಳಿಸಿಕೊಟ್ಟುವಂತಹ ದಿವಂಗತ ಜಗದ್ಗುರು ಫ್ರಾನ್ಸಿಸ್ ಅವರು ಎಲ್ಲ ಧರ್ಮಗಳಲ್ಲಿ ಏಕತೆಯನ್ನು ಹಾಗೂ ವಿಶೇಷವಾಗಿ ಸೌಹಾರ್ದತೆಯನ್ನು ಕಂಡವರು. ಅಂತಹ ಕ್ರೈಸ್ತ ನಾಯಕರನ್ನು ಇವತ್ತೇ ಕಥೋಲಿಕ ಧರ್ಮಸಭೆ ಕಳೆದುಕೊಂಡಿದೆ. ಜಗದ್ಗುರುಗಳು ಕಳೆದ 13 ವರ್ಷಗಳ ತನಕ ಸುದೀರ್ಘವಾದಂತಹ ತಮ್ಮ ಸೇವೆಯನ್ನು ನೀಡಿದರು. ಎಲ್ಲಿ ಯುದ್ಧ ಆಗಿದೆಯೋ ಅಲ್ಲಿ ಶಾಂತಿಯ ಸ್ಥಾಪನೆಗಾಗಿ ಹಾಗೂ ತಾವೇ ಕ್ರಿಸ್ತರ ಹಾಗೆ ಕಡು ಬಡವರಾಗಿ ಸಾಧಾರಣವಾದಂತಹ ಜೀವನವನ್ನು ನಡೆಸಿದವರು ಹಾಗೂ ಅದೇ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದವರು. ತಮ್ಮ ಪರಿಪತ್ರಗಳ ಮುಖಾಂತರ ಎಲ್ಲರ ಕಡೆಗೆ ಗಮನವನ್ನು ಸೆಳೆದವರು ಜಗದ್ಗುರುಗಳಾಗಿದ್ದಾರೆ. ಇವತ್ತಿನ ಅವರ ಅಂತ್ಯ ಸಂಸ್ಕಾರಕ್ಕೆ ವಿವಿಧ ದೇಶದ ನಾಯಕರು, ಪ್ರೆಸಿಡೆಂಟ್, ಅಧ್ಯಕ್ಷರು ಅಲ್ಲಿ ಭಾಗವಹಿಸಿದರು. ಇದು ತೋರಿಸ್ಕೊಡುತ್ತೆ ಅವರ ಜಗತ್ತಿನ ಬಗ್ಗೆ ಕಾಳಜಿ ಹಾಗೂ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಪಟ್ಟಂತಹ ಶ್ರಮ. ಕ್ರಿಸ್ತನ ಮಾರ್ಗವನ್ನು ತಿಳಿಸಿದಂತಹ ಜಗದ್ಗುರುಗಳು ಇವತ್ತೇ ನಮ್ಮ ಮಧ್ಯದಲ್ಲಿ ಇಲ್ಲಾದರೂ ಸಹ
ದೇವರ ಬಳಿ ಅವರು ನಿತ್ಯ ವಿಶ್ರಾಂತಿಯನ್ನು ಪಡೆಯಲಿ ಅಂತ ನಾವು ಇಲ್ಲಿ ಸೇರಿದಂಥವರೆಲ್ಲರೂ ಅವರಿಗೆ ಶ್ರದ್ಧಾಂಜಲಿಯನ್ನು ಬಯಸುವಾಗ ಪ್ರಾರ್ಥನೆ, ಈ ಶ್ರದ್ಧಾಂಜಲಿ ದೇವರಿಗೆ ಸಲ್ಲಲಿ ಹಾಗೂ ನಿತ್ಯ ವಿಶ್ರಾಂತಿಯನ್ನು ಜಗದ್ಗುರುಗಳಾದಂಥ ದಿವಂಗತ ಫ್ರಾನ್ಸಿಸ್ ಅವರಿಗೆ ದೇವರು ದಯಪಾಲಿಸಲಿ ಅಂತ ಪ್ರಾರ್ಥಿಸುವಾಗ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ ಕಳೆದ 2-3 ದಿನಗಳ ಹಿಂದೆ ಕಾಶ್ಮೀರದಲ್ಲಾದಂತಹ ಒಂದು ಕರಾಳ ದುರ್ಘಟನೆ. ಸುಮಾರು 28 ಪ್ರವಾಸಿಗರು ಹತ್ಯೆಗೊಂಡು. ಈ ಸಂದರ್ಭದಲ್ಲಿ ನಾವು ಸಹ ಅವರನ್ನು ನೆನಪಿಸಿಕೊಳ್ತೇವೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನು ಬಯಸುವಾಗ ನಾವು ಪ್ರಾರ್ಥನೆ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ. ಅವರ ನೋವನ್ನು ನಾವು ಭರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೂ ಸಹ ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಶಾಂತಿ ಸ್ಥಾಪನೆ ಆಗಲಿ ಅಂತ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಹಾಗೂ ಮೃತರಾದಂಥ ಎಲ್ಲ ಕುಟುಂಬಗಳಿಗೆ ನಾವು ದೇವರ सांत्वनवನ್ನ आशीर्वादवನ್ನ ಬೇಡುವರಾಗಿದ್ದೇವೆ. जम्मू कश्मीर में दहशतगर्दों की तरफ से जो इंसानियत के ऊपर हमला हुआ है, दहशतगर्दाना हमला हुआ है, ये किसी धर्म या जात पे नहीं बल्कि पूरे इंसानियत के ऊपर हमला है. हम इसकी पूरे दिल से खंडना करते हैं और उसको कंडम करते हैं. ये देश में हमारे लोगों को बांटने के लिए ऐसा कुछ कर रहे हैं. हम उसको फेल करने के लिए हम बटेंगे नहीं, बल्कि तमाम लोग, एक कोई हिंदू बोल के नहीं, मुसलमान बोल के नहीं, क्राइस्ट बोल के नहीं, सिख ईसाई बोल के नहीं, सब मिलकर, पूरे इंसान मिलकर ऐसे टेररिस्ट अटैक के खिलाफ हम पीस मार्च निकालना और इसको खंडन करना. हम सब एकजुट रहकर उनके मंशा को, उनके जो उन्होंने चाहते हैं उसको फेल करना चाहिए. ಪಾಪ್ ಫ್ರಾನ್ಸಿಸ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಅದರ ಜೊತೆಗೆ ಪುಲ್ಗಾಮದಲ್ಲಾಗಿರುವಂಥ ಘಟನೆ 28 ಪ್ರವಾಸಿಗಾರರು ಸರಿ ಹೋಗಿದ್ದಾರೆ. ಅವರ ಕುಟುಂಬಕ್ಕೂ ಸಹ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇಶದಲ್ಲಿ ನಡೀತಿರುವಂಥ ಇಂಥ ಎಲ್ಲ ಘಟನೆಗಳು ನಾವೆಲ್ಲರೂ ಎಲ್ಲ ಸಮಾಜದವರು ಖಂಡಿಸ್ತೇವೆ. ನಾವು ಈ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕೇಂದ್ರದಲ್ಲಿ ಸರ್ಕಾರ ಏನಿದೆ ಬಿಜೆಪಿ ಸರ್ಕಾರ, ಆ ಸರ್ಕಾರಕ್ಕೆ ಕೂಡಲೇ ನಾವು ಎಚ್ಚರಿಕೆ ಕೊಡ್ತೀವಿ. ಇವತ್ತು ಗೃಹ ಮಂತ್ರಿಗೆ ಎಲ್ಲ ಗುರುತಿದೆ. ಇವತ್ತು ಪ್ರತಿಯೊಂದು ಕ್ಷಣದ ಅವ್ರಿಗೆ ಗುರುತಿರ್ತದೆ. ಆದರೂ ಸಹ ಅಲ್ಲಿ 28 ಜನ ಪ್ರವಾಸಿಗರಿಗೆ ಇವತ್ತು ಆತಂಕವಾದಿಗಳನ್ನು ಕೊಂದಿದ್ದಾರೆ. ಅವರಿಗೆ ನಾವು ಇವತ್ತು ಕೂಡಲೇ ಗೃಹ ಮಂತ್ರಿಗಳು ಅವರಿಗೆ ರಾಜೀನಾಮೆ ಕೊಡಬೇಕು. ಯಾಕಂದರೆ